ಶುಭಾಶಯಗಳು ಮತ್ತು ಗಾಂಧೀಜಿ ಜಯಂತಿಯ ಶುಭಾಶಯಗಳು. ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869 ಗುಜರಾತಿನ ಪೋರ್ಬಂದರ್ದಲ್ಲಿ ಜನಿಸಿದರು. ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತಲಿಬಾಯಿ. ಮಹಾತ್ಮ ಗಾಂಧೀಜಿಯವರು 12 ವರ್ಷದ ಬಾಲಕರಿದ್ದಾಗ ಇಂಗ್ಲಿಷ್ ಕಲಿಯಲು ಶಾಲೆಗೆ ಸೇರಿದರು. ಇಂಗ್ಲಿಷ್ ಕಲಿಯಲು ಶಾಲೆ ಸೇರಿದ ನಂತರ ಒಬ್ಬ ಇನ್ಸ್ಪೆಕ್ಟರ್ ಬಂದಿದ್ದನು. ಅವನು ಮಕ್ಕಳ ಭಾಷೆಯ ಇಂಗ್ಲಿಷ್ ಎಲ್ಲಿವರೆಗೆ ಮುಂದುವರಿದಿದೆಂದು ಚೆಕ್ ಮಾಡಲು ಬಂದಿದ್ದನು. ಆ ಇನ್ಸ್ಪೆಕ್ಟರ್ ಅನ್ನು ಗಮನಿಸಿದ ಪ್ರಾಂಶುಪಾಲರಿಗೆ ತುಂಬಾ ಗಾಬರಿಯಾಯಿತು. ಮಕ್ಕಳೇ, ಇನ್ಸ್ಪೆಕ್ಟರ್ ಬಂದಿದ್ದಾನೆ, ಕರೆಕ್ಟಾಗಿ ಉತ್ತರಿಸಿ ಎಂದು ಹೇಳಿದನು. ಬಂದ ಇನ್ಸ್ಪೆಕ್ಟರ್, ಮಕ್ಕಳೇ, ನಾನು ನಿಮಗೆ 10 ಶಬ್ದಗಳನ್ನು ಹೇಳುತ್ತೇನೆ. ನೀವು ತಪ್ಪಿಲ್ಲದೆ ಬರೆಯಬೇಕು. ಎಲ್ಲರೂ ಬರೆಯಲು ಶುರು ಮಾಡುತ್ತಾರೆ. ಗಾಂಧೀಜಿಯವರು ಕೂಡ ಒಂದು ಮೂಲೆಯಲ್ಲಿ ಬರೆಯಲು ಶುರು ಮಾಡುತ್ತಾರೆ. ಆದರೆ ಎಲ್ಲ ಮಕ್ಕಳು ಸರಿ ಬರೆದಿದ್ದರೆ ಗಾಂಧೀಜಿಯವರು ಮಾತ್ರ ಒಂದು ಶಬ್ದವನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡುತ್ತಾರೆ. ಅದನ್ನು ಗಮನಿಸಿದ ಪ್ರಾಂಶುಪಾಲರು ಮೆತ್ತಗೆ ಗಾಂಧೀಜಿಯವರ ಬಳಿ ಬಂದು ಕಾಲನ್ನು ಉತ್ತಿ, ದಡ, ತಪ್ಪು ಮಾಡಿದೆಯಾ, ಪಕ್ಕದವರನ್ನು ನೋಡಿ ಬರೆ ಎಂದು ಹೇಳಿ ಹೋಗುತ್ತಾರೆ. ಆಗ ಗಾಂಧೀಜಿಯವರು ಪಕ್ಕದವರನ್ನು ನೋಡಿ ಬರೆಯಲಿಲ್ಲ. ಅವರು ಇನ್ಸ್ಪೆಕ್ಟರ್ ಬರುವಾಗ ಗಾಂಧೀಜಿಯವರು ತನ್ನ ತಪ್ಪನ್ನು ಎತ್ತಿ ತೋರಿಸುತ್ತಾರೆ. ಆಗ ಇನ್ಸ್ಪೆಕ್ಟರ್ ಅಂತಾರೆ, ಈ ಹುಡುಗ ದಡ್ಡ, ಇವನು ತಪ್ಪು ಬರೆದಿದ್ದಾನೆ ಎಂದು ಹೇಳಿ ಹೋಗುತ್ತಾರೆ. ಆಗ ಪ್ರಾಂಶುಪಾಲರು ಕರೆದು ಬೈತಾರೆ, ಅಲ್ಲ ಮೂರ್ಖ, ನಾನು ನಿನಗೆ ಹೇಳಿದ್ದೆ, ಪಕ್ಕದವರನ್ನು ನೋಡಿ ಕಾಪಿ ಮಾಡಂತ ಹೇಳಿದ್ದೆ. ಆದರೆ ನೀನು ಯಾರ ಹೆಸರನ್ನೇ ಕೆಡಿಸ್ಬಿಟ್ಟಲ್ಲ ಅಂತ ಪ್ರಾಂಶುಪಾಲರು ಹೇಳಿದ್ರು. ಆಗ ಗಾಂಧೀಜಿಯವರು ಎದ್ದು ನಿಂತು, ಗುರುಗಳೇ, ಇಂಥ ಬಾಯಿ ನಿಮ್ಮ ಮಾತುಗಳು ಶೋಭವಲ್ಲ. ಆ ಇನ್ಸ್ಪೆಕ್ಟರ್ ಬಂದಿದ್ದು ನಮ್ಮ ಜ್ಞಾನವನ್ನು ಪರೀಕ್ಷಿಸಲು. ನಾನೇನಾದರೂ ಕಾಪಿ ಹೊಡೆದು ಹಾಕಿದ್ದರೆ ಅದು ನ್ಯಾಯ ಸಮಾಧಿಸವಲ್ಲ, ಅದು ಅಪಚಾರವಾಗುತ್ತದೆ ಎಂದು ಹೇಳಿದನು. ಆಗ ಮತ್ತು ಅದು ನೀವು ನಮಗೆ ಹೇಳುತ್ತೀರಾ, ಶಿಸ್ತಿನಿಂದ ಇರಬೇಕು, ಪ್ರಾಮಾಣಿಕತೆಯನ್ನು ವಹಿಸಬೇಕು ಹೇಳುತ್ತೀರಾ. ನೀವೇ ಈ ತಪ್ಪು ದಾರಿಯನ್ನು ಹೇಳಿದ್ರಲ್ಲ, ನಮ್ಗೆ ಹೇಗಾಗಬಹುದು ಅಂತ ಹೇಳಿದ್ರು. ಅದನ್ನು ಕೇಳಿದ ಪ್ರಾಂಶುಪಾಲರಿಗೆ ಗಾಬರಿಯಾಯಿತು. ಇದು ಗಾಂಧೀಜಿಯವರು ಪ್ರಾಂಶುಪಾಲರಿಗೆ ಮಾತು ಹೇಳಿದರು. ನಾವೆಲ್ಲರೂ ಗಾಂಧೀಜಿಯವರ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳುತ್ತೇವೆ. ಜೈ ಹಿಂದ್, ಜೈ ಭಾರತ್.